ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಸೈರನ್. ಇದರ IMDb ರೇಟಿಂಗ್ 7.3 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಲಾರ್ ಎಂಬ ಹುಡುಗಿನ ತೋರಿಸ್ತಾರೆ. ಈಕೆಯ ಸ್ಕೂಲಲ್ಲಿ ಫಾದರ್ಸ್ ಡೇ ಫಂಕ್ಷನ್ ನಡೀತಿರುತ್ತೆ. ಆಗ ಮಲಾರ್ ತನ್ನ ತಂದೆಯ ಬಗ್ಗೆ ಒಂದು ಸ್ಪೀಚ್ ಕೊಡ್ತಾಳೆ. ಮಲಾರ್ ತನ್ನ ಸ್ಪೀಚ್ ಅಲ್ಲಿ ತನ್ನ ತಂದೆ ಹೊರದೇಶದಲ್ಲಿದ್ದಾರೆ, ಅವರು ನನ್ನ ತುಂಬಾ ಪ್ರೀತಿಸ್ತಾರೆ ಅಂತ ಹೇಳ್ತಾಳೆ. ಮಲಾರ್ ಸ್ಪೀಚ್ಗೆ ಫಸ್ಟ್ ಪ್ರೈಸ್ ಬರುತ್ತೆ. ಅಲ್ಲಿಂದ ಹೊರಗೆ ಬಂದಾಗ ಒಬ್ಬ ಟೀಚರ್ ಮಲಾರ್ಗೆ, ನೀನು ನಿನ್ನ ಸ್ಪೀಚ್ ಅಲ್ಲಿ ನಿನ್ನ ತಂದೆ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿಲ್ಲ, ಯಾಕೆ ಅಂತ ಕೇಳ್ತಾನೆ. ಮಲಾರ್ ತಾನು ಸಣ್ಣವಳಿದ್ದಾಗ ನಡೆದ ಪ್ರಸಂಗ ನೆನೆಸ್ಕೊತಾಳೆ. ಇಲ್ಲಿ ಮಕ್ಕಳು ಮಲಾರ್ನ ತಮ್ಮ ಜೊತೆ ಆಟಕ್ಕೆ ಸೇರಿಸ್ಕೊತಿರಲ್ಲ, ಏಕೆಂದರೆ ಮಲಾರ್ ತಂದೆ ಜೈಲಲ್ಲಿ ಇರ್ತಾನೆ. ಈಗ ನಮಗೆ ಜೈಲಲ್ಲಿ ಮಲಾರ್ ತಂದೆ ತಿಲಗನ್ನ ತೋರಿಸ್ತಾರೆ. ಇಲ್ಲಿ ಈತ ತುಂಬಾ ವರ್ಷಗಳಿಂದ ಜೈಲಲ್ಲಿ ಇರ್ತಾನೆ. ಒಂದು ದಿನ ಜೈಲರ್ ತಿಲಗನ್ನ ಕರೆದು, ನಿನ್ನ ಕುಟುಂಬದಿಂದ ತುಂಬಾ ಲೆಟರ್ಸ್ ಬಂದಿವೆ ಮತ್ತು ನಿಮ್ಮ ಫ್ಯಾಮಿಲಿಯವರು ಪರೋಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅದಕ್ಕೆ ನೀನು ಏನಾದರೂ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ತಿಲಗನ್, ನನಗೆ ಹೊರಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ತಿಲಗನ್ ಜೈಲಲ್ಲಿ ಎಲ್ಲರಿಗೆ ಪಾಠ ಮಾಡ್ತಿರ್ತಾನೆ. ಜೈಲಿಂದ ಹೊರಗೆ ಹೋದ ಮೇಲೆ ಹೇಗೆ ತಮ್ಮ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಹೇಗೆ ಜೀವಿಸಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ನಂದಿನಿಯನ್ನು ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಈಕೆ ಮೇಲೆ ಕಸ್ಟಡಿಯಲ್ ಡೆತ್ ಕೇಸ್ ಇರುತ್ತೆ. ಅದಕ್ಕೆ ನಂದಿನಿನ ಸಸ್ಪೆಂಡ್ ಮಾಡಿರ್ತಾರೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಂದಿನಿ ಕೇಸ್ ಗೆಲ್ತಾಳೆ. ಅದಕ್ಕೆ ನಂದಿನಿ ಮತ್ತೆ ಡಿಪಾರ್ಟ್ಮೆಂಟ್ ನಲ್ಲಿ ಜಾಯ್ನ್ ಆಗ್ತಾಳೆ. ಈ ಕಡೆ ತಿಲಗನ್ ಮನಸ್ಸು ಬದಲಾಯಿಸಿಕೊಂಡು ಪರೋಲ್ ಮೇಲೆ ಹೊರಗೆ ಹೋಗೋಕೆ ಒಪ್ಕೋತಾನೆ. ತಿಲಗನ್ ಮಗಳಿಗೆ ತನ್ನ ತಂದೆ ಜೈಲಿಂದ ಹೊರಗೆ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಆಕೆ ಸಿಟ್ ಮಾಡಿಕೊಂಡು ತನ್ನ ಮಾವನ ಮನೆಗೆ ಹೋಗ್ಬಿಡ್ತಾಳೆ. ತಿಲಗನ್ ಮನೆಗೆ ಬಂದಾಗ ತಿಲಗನ್ ಇಬ್ಬರು ತಮ್ಮಂದಿರು ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ತಿಲಗನ್ಗೆ ಭೇಟಿ ಮಾಡಿಸ್ತಾರೆ. ಏಕೆಂದರೆ ತಿಲಗನ್ ಜೈಲಿಗೆ ಹೋಗುವಾಗ ಅವರ ತಮ್ಮಂದಿರ ಮದುವೆ ಆಗಿರಲ್ಲ. ತಿಲಗನ್ ತನ್ನ ಮಗಳ ಬಗ್ಗೆ ಕೇಳಿದಾಗ ತಿಲಗನ್ ತಾಯಿ, ನೀನು ಬರ್ತೀಯ ಅಂತ ಗೊತ್ತಾದಾಗ ನಿನ್ನ ಮಗಳು ಸಿಟ್ ಮಾಡಿಕೊಂಡು ಅವಳ ಮಾವನ ಮನೆಗೆ ಹೋದ್ಲು ಅಂತ ಹೇಳ್ತಾಳೆ. ತಿಲಗನ್ ತನ್ನ ತಮ್ಮಂದಿರಿಗೆ, ನನ್ನ ಒಂದು ಜಾಗನ ಮಾರಬೇಕು ಅನ್ಕೊಂಡಿದ್ದೀನಿ, ಖರೀದಿ ಮಾಡುವವರನ್ನ ನೋಡು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಮಣಿ ಅನ್ನೋ ರಾಜಕೀಯ ವ್ಯಕ್ತಿನ ತೋರಿಸ್ತಾರೆ. ಈತ ತನ್ನ ಮಗನ MLA ಅಭ್ಯರ್ಥಿಯಾಗಿ ಎಲೆಕ್ಷನ್ ಅಲ್ಲಿ ನಿಂದಿರ್ಸ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ. ಆಗ ಅಂಬು ಅನ್ನೋ ವ್ಯಕ್ತಿಗೆ ಸಿಟ್ಟು ಬರುತ್ತೆ. ಏಕೆಂದರೆ ಅಂಬು ಪ್ರತಿಯೊಂದು ಇಲ್ಲಿಗಲ್ ಕೇಸ್ ನಲ್ಲಿ ಮಣಿಗೆ ಹೆಲ್ಪ್ ಮಾಡ್ತಿರ್ತಾನೆ ಮತ್ತು ತಾನು MLA ಆಗಿ ನಿಂತ್ಕೋಬೇಕು ಅನ್ಕೊಂಡಿರ್ತಾನೆ. ಈ ಕಡೆ ತಿಲಗನ್ ಮನೆಗೆ ವೆಲ್ಲಿ ಅನ್ನೋ ಕಾನ್ಸ್ಟೇಬಲ್ ಬರ್ತಾನೆ. ಈತ ಡೈಲಿ ತಿಲಗನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸೈನ್ ಮಾಡಿಸಬೇಕಾಗಿರುತ್ತೆ. ಒಂದು ದಿನ ತಿಲಗನ್ ಸೈನ್ ಮಾಡೋಕೆ ಲೇಟ್ ಆಗ್ತಾನೆ. ಆಗ ನಂದಿನಿ ತಿಲಗನ್ಗೆ ಹೀಗೆ ರಿಪೀಟ್ ಆಗಬಾರ್ದು ಅಂತ ವಾರ್ನಿಂಗ್ ಕೊಡ್ತಾಳೆ. ತಿಲಗನ್ ಸೈನ್ ಮಾಡಿ ಆದ್ಮೇಲೆ ತನ್ನ ಮಗಳನ್ನ ನೋಡ್ಬೇಕಂತ ಆಕೆ ಸ್ಕೂಲ್ ಹೊರಗೆ ವೇಟ್ ಮಾಡ್ತಿರ್ತಾನೆ. ಏಕೆಂದರೆ ತಿಲಗನ್ ಜೈಲಿಂದ ಬಂದಾಗಿನಿಂದ ತನ್ನ ಮಗಳನ್ನ ನೋಡಿರಲ್ಲ. ಆಗ ಅಲ್ಲಿ ಕೆಲವು ಹುಡುಗರು ತಿಲಗನ್ ಮಗಳನ್ನ ಚುಡಾಯಿಸ್ತಿರ್ತಾರೆ. ಆಗ ತಿಲಗನ್ ಅವರಿಗೆ ಹೊಡಿತಾನೆ. ಮಾರನೇ ದಿನ ತಿಲಗನ್ ಪೊಲೀಸ್ ಸ್ಟೇಷನ್ಗೆ ಸೈನ್ ಮಾಡೋಕೆ ಬಂದಾಗ ಆ 4 ಜನ ಹುಡುಗರು ಜೈಲಲ್ಲಿ ಇರೋದನ್ನ ನೋಡ್ತಾನೆ. ಆಗ ಆ ಹುಡುಗರು ಪೊಲೀಸರಿಗೆ, ಇವನೇ ನಿನ್ನೆ ನಮ್ಮನ್ನ ಹೊಡೆದಿದ್ದು ಅಂತ ಹೇಳ್ತಾರೆ. ಆಗ ತಿಲಗನ್ ಪೊಲೀಸರಿಗೆ, ಇವರು ನನ್ನ ಮಗಳನ್ನ ಚುಡಾಯಿಸ್ತಿದ್ರು, ಅದಕ್ಕೆ ಹೊಡೆದೆ ಅಂತ ಹೇಳ್ತಾನೆ. ಆಗ ಪೊಲೀಸ್ ಆ ಹುಡುಗರಿಗೆ ಹೊಡೆದು ತಿಲಗನ್ಗೆ, ನಾನು ಇವರ ಮೇಲೆ ಕೇಸ್ ಹಾಕಲ್ಲ, ಏಕೆಂದರೆ ಟೀನೇಜ್ ಹುಡುಗರು, ಕೇಸ್ ಹಾಕಿದ್ರೆ ಲೈಫ್ ಹಾಳಾಗುತ್ತೆ, ಅದಕ್ಕೆ ಒಂದು ದಿನ ಸ್ಟೇಷನ್ ನಲ್ಲಿ ಇಟ್ಕೊಂಡು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ವೆಲ್ಲಿ ಮತ್ತು ತಿಲಗನ್ ಒಳ್ಳೆ ಸ್ನೇಹಿತರಾಗ್ತಾರೆ. ಇವರು ಜೊತೆಯಲ್ಲಿದ್ದಾಗ ತಿಲಗನ್ ಮತ್ತು ವೆಲ್ಲಿ ಒಂದು ಬಾರ್ನಿಂದ ಸಾರಾಯಿ ತಗೊಂಡು ಕಾರಲ್ಲಿ ಕೂತು ಕುಳಿತಿರ್ತಾರೆ. ಆಗ ಸ್ವಲ್ಪ ಹೊತ್ತಿಗೆ ಮಣಿ ಮತ್ತು ಅಂಜು ಅದೇ ಬಾರಿಗೆ ಬರ್ತಾರೆ. ಮಣಿ ಅಂಜುನ ಒಳಗೆ ಕರೆದಾಗ, ಅಂಜು ನನಗೆ ಕೆಲಸ ಇದೆ, ನೀವು ಕುಡಿರಿ ಅಂತ ಅಲ್ಲಿಂದ ಹೋಗ್ತಾನೆ. ಹೋಗುವಾಗ ಯಾರಿಗೋ ಫೋನ್ ಮಾಡಿ, ಮನೆಯೊಬ್ಬನೇ ಬಾರಲಿದ್ದಾನೆ, ಅವನನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾನೆ. ಈ ಕಡೆ ವೆಲ್ಲಿ ಫುಲ್ ಕುಡಿದು ಟೈಟ್ ಆಗ್ತಾನೆ. ಆಗ ತಿಲಗನ್ ತಾನೇ ಕಾರ್ ನಡೆಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಮಗೆ ತಿಲಗನ್ ಮೊದಲು ಡ್ರೈವರ್ ಆಗಿದ್ದ ಅಂತ ಗೊತ್ತಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಮನಿ ಮರ್ಡರ್ ಆಗಿರುತ್ತೆ. ಆಗ ಅಲ್ಲಿ ನಂದಿನಿ ಬರ್ತಾಳೆ. ಈಕೆ ಮನಿ ಡೆಡ್ ಬಾಡಿನ ನೋಡಿ ಒಂದು ಸ್ಮೈಲ್ ಕೊಡ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಂದಿನಿ ಮತ್ತು ಮಣಿ ನಡುವೆ ಜಗಳ ನಡೆಯುತ್ತೆ. ಆ ಜಗಳದಲ್ಲಿ ನಂದಿನಿ ಮನೆ ಕಡೆಯವರನ್ನ ಅರೆಸ್ಟ್ ಮಾಡ್ತಾಳೆ. ಆ ವ್ಯಕ್ತಿಯ ಕಸ್ಟಡಿಯಲ್ ಡೆತ್ ಕೇಸ್ ನಂದಿನಿ ಮೇಲಿರುತ್ತೆ. ನಂದಿನಿ ಎನ್ಕ್ವೈರಿ ಮಾಡಿದಾಗ ನಿನ್ನೆ ರಾತ್ರಿ ಕೇವಲ ಬಾರಲ್ಲಿ ಮಾತ್ರ ಕರೆಂಟ್ ಆಫ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಆಗ ನಂದಿನಿ, ಎಲ್ಲ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ನ ತಗೊಳ್ಳಿ ಅಂತ ಹೇಳ್ತಾಳೆ. ಈ ಕಡೆ ಅಂಬು ಮತ್ತು ಪಾರ್ಟಿ ಕಾರ್ಯಕರ್ತರು ತಮ್ಮ ನಾಯಕ ಕೊಲೆಯಾಗಿರೋದನ್ನ ಖಂಡಿಸಿ ಗಲಾಟೆ ಮಾಡ್ತಿರ್ತಾರೆ. ಆಗ DSP ಅಲ್ಲಿಗೆ ಬಂದು ಅವರನ್ನ ಸಮಾಧಾನ ಮಾಡ್ತಾನೆ. ರಾತ್ರಿ ಆದಾಗ ಅಂಬು ಮತ್ತು DSP ಕುಡಿತಾ ಕೂತಿರ್ತಾರೆ. DSP ಅಂಬುಗೆ, ನೀನು ಅವತ್ತು ರಾತ್ರಿ ಯಾಕೆ ಮಣ್ಣಿನ ಒಬ್ಬನೇ ಬಾರಲ್ಲಿ ಬಿಟ್ಟು ಬಂದೆ ಅಂತ ಕೇಳ್ತಾನೆ. ಆಗ ಅಂಬುಗೆ ವೆಲ್ಲಿ ಫೋನ್ ಮಾಡ್ತಾನೆ. ವೆಲ್ಲಿ ಅಂಬುಗೆ, ನಂದಿನಿ ಹತ್ರ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಬಂದಿದೆ, ಈಗ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಅಂಬು DSP ಇಂದ ಸ್ವಲ್ಪ ದೂರ ಹೋಗಿ ವೆಲ್ಲಿಗೆ, ಈ ಕೇಸ್ಗೆ ಸಂಬಂಧಿಸಿದ ಎಲ್ಲ ಇನ್ಫಾರ್ಮೇಶನ್ ನನಗೆ ಕೊಡು ಅಂತ ಹೇಳ್ತಾನೆ ಮತ್ತು ನಿನಗೆ ಏನು ಬೇಕು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ವೆಲ್ಲಿ, ನನಗೆ ಏನು ಬೇಡ, ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಅವನದ್ದು ಒಂದು ಲ್ಯಾಂಡ್ ಇದೆ, ಅದನ್ನ ಮಾರಿಕೊಡು ಅಂತ ಹೇಳ್ತಾನೆ. ಆಗ ಅಂಬು, ಸರಿ, ನಾಳೆ ಬೆಳಗ್ಗೆ ಫಾರ್ಮ್ ಹೌಸ್ಗೆ ಬಾ ಅಂತ ಹೇಳ್ತಾನೆ. ಅಲ್ಲಿಂದ ಅಂಬು ಮಣಿ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ, ನಾನು ನಿನಗೆ 50 ಲಕ್ಷ ಕೊಡ್ತೀನಿ, ಹಣ ತಗೊಂಡು ಹೋಗಿ ಪೊಲೀಸ್ ಹತ್ರ ನೀನೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆಗು, ಇಲ್ಲಾಂದ್ರೆ ನಾನು ನಿನ್ನ ಸಾಯಿಸಿ ಬಿಡ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ನಂದಿನಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ತಗೋಬೇಕಂತ ಡಾಕ್ಟರ್ ಹತ್ರ ಹೋಗ್ತಾಳೆ. ಆಗ ಡಾಕ್ಟರ್ ನಂದಿನಿಗೆ, ಮಣಿ ಸಾಯೋ ಮುಂಚೆ ಅವನ ಕಿವಿ ಮತ್ತು ಮೂಗಿಂದ ರಕ್ತ ಬಂದಿದೆ, ಇದೇ ರೀತಿಯಲ್ಲಿ ಸತ್ತ ಒಟ್ಟು 8 ಕೇಸ್ಗಳನ್ನ ನಾನು ನೋಡಿದ್ದೀನಿ. ಡೇವಿಡ್ ಅನ್ನೋ ವ್ಯಕ್ತಿ ಈ ರೀತಿ ಕೊಲೆ ಮಾಡ್ತಿದ್ದ, ಆದ್ರೆ ಅವನು ಈಗ ಜೈಲಲ್ಲಿದ್ದಾನೆ ಅಂತ ಹೇಳ್ತಾನೆ. ನಂದಿನಿ ಡೇವಿಡ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಡೇವಿಡ್ ತುಂಬಾ ದಿನಗಳ ಹಿಂದೆ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಕಡೆ ವೆಲ್ಲಿ ಮತ್ತು ತಿಲಗನ್ ಲ್ಯಾಂಡ್ ಮಾರ್ಬೇಕಂತ ಅಂಜು ಫಾರ್ಮ್ ಹೌಸ್ಗೆ ಬರ್ತಾರೆ. ಆಗ ತಿಲಗನ್ ವೆಲ್ಲಿಗೆ, ನಾನು ಲ್ಯಾಂಡ್ ಪೇಪರ್ಸ್ ನ ಕಾರಲ್ಲಿ ಮರ್ತಿದ್ದೀನಿ, ನೀನು ತಗೊಂಡು ಬರ್ತೀಯಾ ಅಂತ ಹೇಳ್ತಾನೆ.
ವೆಲ್ಲಿ ಲ್ಯಾಂಡ್ ಪೇಪರ್ ತಗೋಬೇಕಂತ ಹೋಗ್ತಾನೆ. ಆಗ ಅಲ್ಲಿ ಅಂಬು ಬರ್ತಾನೆ. ಅಂಬು ತಿಲಗನ್ನ ನೋಡಿ, ನೀನು ಆಂಬ್ಯುಲೆನ್ಸ್ ಡ್ರೈವರ್ ಅಲ್ಲ, ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ತಿಲಗನ್ ಒಂದು ಪ್ಲಾಸ್ಟಿಕ್ ಪೇಪರ್ ತಗೊಂಡು ಅಂಬು ಮುಖಕ್ಕೆ ಕವರ್ ಮಾಡ್ತಾನೆ ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಕವರ್ ತೆಗಿತಾನೆ. ಅಂಬುಗೆ ಅಸ್ತಮಾ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಅವನು ಅಸ್ತಮಾ ಪಂಪ್ ಯೂಸ್ ಮಾಡ್ತಾನೆ. ಆದರೆ ತಿಲಗನ್ ಪಂಪ್ ನಲ್ಲಿ ಮೊದಲೇ ಏನೋ ಕೆಮಿಕಲ್ ಮಿಕ್ಸ್ ಮಾಡಿರ್ತಾನೆ. ಇದರಿಂದ ತಿಲಗನ್ ಅಲ್ಲೇ ಸತ್ತೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ನಂದಿನಿ ಅಲ್ಲಿಗೆ ಬರ್ತಾಳೆ. ಆದ್ರೆ ಅಂಬು ಅಷ್ಟೊತ್ತಿಗೆ ಸತ್ತೋಗಿರ್ತಾನೆ. ಈ ವಿಷಯ ಡಿಎಸ್ಪಿಗೆ ಗೊತ್ತಾದಾಗ ಡಿಎಸ್ಪಿ ನಂದಿನಿ ಮೇಲೆ ಅನುಮಾನ ಪಡ್ತಾನೆ. ಏಕೆಂದರೆ ನಂದಿನಿ ಮತ್ತು ಅಂಬು ನಡುವೆ ಜಗಳ ನಡೆದಿರುತ್ತೆ. ಆಗ ನಂದಿನಿ ನಾನು ಅವನನ್ನ ಸಾಯಿಸಿಲ್ಲ ಅಂತ ಹೇಳ್ತಾಳೆ. ಆಗ ಡಿಎಸ್ಪಿ ಸರಿ, ಹಾಗಾದ್ರೆ 48 ಗಂಟೆ ಒಳಗೆ ಕೇಸ್ ಸಾಲ್ವ್ ಮಾಡು ಅಂತ ಹೇಳ್ತಾನೆ. ಆಗ ನಂದಿನಿ ಕೇಸ್ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾಳೆ. ಆಗ ಆಕೆಗೆ 2008 ಮತ್ತು 2012ರಲ್ಲಿ ಸೇಮ್ ಕೇಸ್ಗಳನ್ನ ನೋಡಲಾಗಿತ್ತು. ಆದ್ರೆ ಆ ಕೊಲೆಗಳನ್ನ ಮಾಡಿದ ವ್ಯಕ್ತಿಗಳು ಬೇರೆ ಬೇರೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾಳೆ. ಆಗ ನಂದಿನಿಗೆ ಮಣಿ ಬಾರಿಗೆ ಬರೋ ಮುಂಚೆ ಒಬ್ಬ ಕಾನ್ಸ್ಟೇಬಲ್ ಮತ್ತು ಅವನ ಫಾರಿನ್ ಫ್ರೆಂಡ್ ಅಲ್ಲಿಂದ ಸಾರಾಯಿ ತಗೊಂಡ್ರು ಹೋದ್ರು ಅಂತ ಗೊತ್ತಾಗುತ್ತೆ. ಆಗ ನಂದಿನಿ ಬಾರ್ ಅಟೆಂಡರ್ ಹುಡುಗನ ಕರೆದು ಎಲ್ಲಾ ಪೊಲೀಸರನ್ನ ತೋರಿಸ್ತಾಳೆ. ಆದ್ರೆ ಅವರಲ್ಲಿ ಯಾರು ಆಗಿರಲ್ಲ, ಏಕೆಂದರೆ ಅವತ್ತು ವೆಲ್ಲಿ ಲೀವ್ ಮೇಲೆ ಇರ್ತಾನೆ, ಅವನು ಡ್ಯೂಟಿಗೆ ಬಂದಿರಲ್ಲ. ಆಗ ಅಲ್ಲಿಗೊಬ್ಬ ಹೆಣ್ಮಗಳು ಬರ್ತಾಳೆ. ಈಕೆ ತನ್ನ ಮಗ ವಿಕ್ಕಿ ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಕೆ ಬರ್ತಾಳೆ. ಆಗ ಅಲ್ಲಿದ್ದ ಪೊಲೀಸ್ ಆಫೀಸರ್ ನಂದಿನಿಗೆ ಇವನ ಮಗ ವಿಕ್ಕಿ ಸ್ವಲ್ಪ ದಿನಗಳ ಹಿಂದೆ ತಿಲಗನ್ ಮಗಳನ್ನ ಚುಡಾಯಿಸಿದ್ದ, ಇದರಿಂದ ತಿಲಗನ್ ಅವನಿಗೆ ಹೊಡೆದಿದ್ದ ಅಂತ ಹೇಳ್ತಾನೆ. ಆಗ ನಂದಿನಿ ಹೌದು, ತಿಲಗನ್ ಜೈಲಿಂದ ಹೊರಗೆ ಬಂದಾಗಿನಿಂದ ಕೊಲೆಗಳು ನಡೀತಾ ಇವೆ, ಅವನೇ ಯಾಕೆ ಕೊಲೆಗಳನ್ನ ಮಾಡ್ತಿರಬಾರದು ಅಂತ ತಿಲಗನ್ ಮೇಲೆ ಡೌಟ್ ಪಡ್ತಾಳೆ. ಈ ಕಡೆ ತಿಲಗನ್ ತನ್ನ ಲ್ಯಾಂಡ್ ಮಣಿಗೆ ಮಾತಿರ್ತಾನೆ. ಅಂಬು ಸತ್ತಾದ ಮೇಲೆ ಮಣಿ ಸರೆಂಡರ್ ಆಗದೆ ಅಂಬು ಕೊಟ್ಟ 50 ಲಕ್ಷದಿಂದ ತಿಲಗನ್ ಲ್ಯಾಂಡ್ ನ ತಗೋತಿರ್ತಾನೆ. ಆಗ ಅಲ್ಲಿಗೆ ನಂದಿನಿ ಬರ್ತಾಳೆ ಮತ್ತು ತಿಲಗನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ತಿಲಗನ್ ಮಗಳು ಅದನ್ನ ನೋಡ್ಬಿಡ್ತಾಳೆ. ನಂದಿನಿ ತಿಲಗನ್ನ ಅರೆಸ್ಟ್ ಮಾಡಿದ ಮೇಲೆ ರಾತ್ರಿಯ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗ್ತಾಳೆ. ಆಗ ನ್ಯಾಯಾಧೀಶರು ಎವಿಡೆನ್ಸ್ ಇಲ್ಲದೆ ತಿಲಗನ್ಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಈಗ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ತಿಲಗನ್ ಜೈಲಿಗೆ ಹೋದ ಸ್ಟಾರ್ಟಿಂಗ್ ನಲ್ಲಿ ಅವನು ಜೈಲಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತಾನೆ. ಆಗ ಜೈಲಲ್ಲಿ ಕೆಲವರು ನೀನು ಇಲ್ಲಿಂದ ಬೇಗ ಹೊರಗೆ ಹೋಗ್ಬೇಕಾದ್ರೆ ಒಳ್ಳೆಯವನ ತರ ನಾಟಕ ಮಾಡು ಅಂತ ಹೇಳ್ತಾರೆ. ತಿಲಗನ್ ಆಗಿನಿಂದ ಒಳ್ಳೆ ವ್ಯಕ್ತಿ ತರ ವರ್ತನೆ ಮಾಡ್ತಾನೆ. ತಿಲಗನ್ ಫ್ರೆಂಡ್ ಒಬ್ಬನು ಜೈಲಿಂದ ಬಿಡುಗಡೆಯಾಗಿ ಹೊರಗೆ ಹೋದ್ಮೇಲೆ ತಿಲಗನ್ ಅವನಿಗೆ ಫೋನ್ ಮಾಡಿ ಹಾಸ್ಪಿಟಲ್ನಿಂದ ಒಂದು ಅನಾಥ ಶವವನ್ನು ತಗೊಂಡು ಡೇವಿಡ್ ಸಾಯಿಸೋ ರೀತಿ ಅವನ ಡೆಡ್ ಬಾಡಿ ಮೇಲೆ ಮಾರ್ಕ್ ಮಾಡು ಅಂತ ಹೇಳ್ತಾನೆ. ಅವನು ಹಾಗೆ ಮಾಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ತಿಲಗನ್ ಜೈಲಿಂದ ಹೊರಗೆ ಬರ್ತಾನೆ. ಈ ಕಡೆ ಮಲಾರ್ನ ಶಾಲೆಯಲ್ಲಿ ಎಲ್ಲ ಹುಡುಗರು ನಿನ್ನ ತಂದೆ ಜೈಲಲ್ಲಿದ್ದಾನೆ ಅಂತ ಚುಡಾಯಿಸ್ತಿರ್ತಾರೆ. ಅದಕ್ಕೆ ಮಲಾರ್ ಸಿಟ್ ಮಾಡಿಕೊಂಡು ನಂದಿನಿ ಹತ್ರ ಬಂದು ನನ್ನ ತಂದೆ ಒಂದು ದಿನ ರಾತ್ರಿ 12 ಗಂಟೆಗೆ ಒಬ್ಬ ಪೊಲೀಸ್ ಆಫೀಸರ್ ಜೊತೆ ಬಂದಿದ್ರು, ಅವರನ್ನ ಆದಷ್ಟು ಬೇಗ ಜೈಲಿಗೆ ಹಾಕಿ ಅಂತ ಹೇಳ್ತಾಳೆ. ಆದರೆ ನಂದಿನಿ ಮಲಾರ್ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ, ಏಕೆಂದರೆ ಮಲಾರ್ ತನ್ನ ತಂದೆ ಮೇಲೆ ಸಿಟ್ಟಿಂದ ಹೀಗೆ ಮಾಡ್ತಿದ್ದಾಳೆ ಅನ್ಕೋತಾಳೆ. ಇನ್ನೊಂದು ಕಡೆ ಪೊಲೀಸರಿಗೆ ಆಟೋ ಡ್ರೈವರ್ನಿಂದ ವಿಕ್ಕಿನ ತಿಲಗನ್ ಜೊತೆ ನೋಡಿದಾಗೆ ಗೊತ್ತಾಗುತ್ತೆ. ಆಗ ನಂದಿನಿಗೆ ತಿಲಗನ್ನೇ ವಿಕ್ಕಿನ ಕೊಂದಿರಬಹುದು ಅಂತ ಡೌಟ್ ಬರುತ್ತೆ. ಆಗ ನಂದಿನಿ ತಿಲಗನ್ ಲ್ಯಾಂಡ್ ನಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಅವರಿಗೆ ವಿಕ್ಕಿ ಡೆಡ್ ಬಾಡಿ ಸಿಗುತ್ತೆ. ಮಾರನೇ ದಿನ ತಿಲಗನ್ ಸ್ಟೇಷನ್ ನಲ್ಲಿ ಸೈನ್ ಮಾಡೋಕೆ ಬಂದಾಗ ನಂದಿನಿ ನಿನ್ನ ಲ್ಯಾಂಡ್ ನಲ್ಲಿ ನಮಗೆ ವಿಕ್ಕಿ ಡೆಡ್ ಬಾಡಿ ಸಿಕ್ಕಿದೆ, ನೀನು ಈಗ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾಳೆ. ಆಗ ನಂದಿನಿಗೆ ಡಾಕ್ಟರ್ ಫೋನ್ ಮಾಡಿ ಕ್ರೈಮ್ ಸೀನ್ ನಲ್ಲಿ ತಿಲಗನ್ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿಲ್ಲ ಅಂತ ಹೇಳ್ತಾನೆ. ಆಗ ನಂದಿನಿ ನೀನು ಏನು ಮಾಡ್ತಾ ಇದ್ದೀಯಾ, ಎಷ್ಟು ಕೊಲೆ ಮಾಡಿದ್ರು ಸಾಕ್ಷಿ ಇಲ್ಲದಂಗೆ ತಪ್ಪಿಸ್ಕೊಳ್ತಾ ಇದ್ದೀಯಾ ಅಂತ ಹೇಳ್ತಾಳೆ. ಆಗ ತಿಲಗನ್ ನಿಮ್ಮ ಬಗ್ಗೆನೂ ಒಂದು ವಿಷಯ ಗೊತ್ತಾಗಿದೆ, ನೀವು ಒಬ್ಬನನ್ನ ಸ್ಟೇಷನ್ ನಲ್ಲಿ ಹೊಡೆದು ಸಾಯಿಸಿದ್ರಲ್ಲ ಅಂತ ಹೇಳ್ತಾನೆ. ಆಗ ನಂದಿನಿ ಕೋಪ ಮಾಡಿಕೊಂಡು ನಾನೇ ಕೊಲೆ ಮಾಡಿದ್ದು ನೀನು ನೋಡಿದ್ದೀಯಾ ಅಂತ ಕೇಳ್ತಾಳೆ. ಆಗ ತಿಲಗನ್ ಹಾಗಾದ್ರೆ ನಾನು ಕೊಲೆ ಮಾಡಿದ್ದು ನೀವು ನೋಡಿದ್ದೀರಾ ಅಂತ ಕೇಳ್ತಾನೆ. ಆಮೇಲೆ ತಿಲಗನ್ ಕೇಸ್ ರಿಪೋರ್ಟ್ ನೋಡಿ ವಿಕ್ಕಿ ಕೈ ಮೇಲೆ ಗಾಯಗಳಿವೆ, ಅವನ ಸಾಯಿಸೋ ಮುಂಚೆ ಕೊಲೆಗಾರನ ಜೊತೆ ಜಗಳವಾಡಿದ್ದಾನೆ, ಅವನ ಉಗುರಲ್ಲಿರೋ DNA ಸ್ಯಾಂಪಲ್ ನಿಂದ ನಾವು ಕೊಲೆಗಾರನನ್ನ ಕಂಡುಹಿಡಿಬಹುದು ಅಂತ ಹೇಳ್ತಾನೆ. ವಿಕ್ಕಿ ಜೈಲಲ್ಲಿದ್ದಾಗ ಅವನಿಗೆ ಬೇಲ್ ಕೊಟ್ಟು ಮಣಿ ಅನ್ನೋ ವ್ಯಕ್ತಿ ಹೊರತಂದಿದ್ದ ಅಂತ ನಂದಿನಿಗೆ ಗೊತ್ತಾಗುತ್ತೆ. ಆಗ ನಂದಿನಿ ಮಣಿನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಮಣಿ ಅಂಬು ಮಣಿಕಂಠನ ಕೊಲೆ ಮಾಡೋಕೆ 50 ಲಕ್ಷ ಹಣ ಕೊಟ್ಟಿದ್ದ, ಅದಕ್ಕೆ ನಾನು ವಿಕ್ಕಿನ ಜೈಲಿಂದ ಬಿಡಿಸಿ ನನ್ನ ಜೊತೆ ಇಟ್ಕೊಂಡಿದ್ದೆ. ಅವನ ಫಿಂಗರ್ ಪ್ರಿಂಟ್ ಪೊಲೀಸರಿಗೆ ಸಿಕ್ಕಿವೆ ಅಂತ ಗೊತ್ತಾದಾಗ ನಾನು ವಿಕ್ಕಿಗೆ 5 ಲಕ್ಷ ಕೊಟ್ಟು ಸರೆಂಡರ್ ಆಗುವಂತೆ ಹೇಳಿದೆ. ಆದ್ರೆ ಅವನು 25 ಲಕ್ಷ ಕೇಳಿದ. ಹಣದ ವಿಷಯದಲ್ಲಿ ಇಬ್ಬರಿಗೆ ಜಗಳವಾಗಿ ನಾನು ವಿಕ್ಕಿನ ಕೊಂದು ತಿಲಗನ್ ನಲ್ಲಿ ಹೂತು ಹಾಕಿದೆ ಅಂತ ಹೇಳ್ತಾನೆ. ನಂದಿನಿ ಈ ವಿಷಯ ಡಿಎಸ್ಪಿಗೆ ತಿಳಿಸಿದಾಗ ಡಿಎಸ್ಪಿ ಮಣಿ ಅಂಬುನ ಕೊಂದಿದ್ದು ಅಂತ ಕೇಸ್ ಕ್ಲೋಸ್ ಮಾಡು ಅಂತ ಹೇಳ್ತಾನೆ. ಆದ್ರೆ ನಂದಿನಿ ಡಿಎಸ್ಪಿ ಮಾತು ಕೇಳದೆ ಸೆಂಟ್ರಲ್ ಜೈಲಿಗೆ ಹೋಗಿ ರಿಷಿಯನ್ನು ಕೈದಿನ ಭೇಟಿ ಆಗ್ತಾಳೆ. ಆದ್ರೆ ರಿಷಿ ಕಿವುಡ ಮತ್ತು ಮೂಕ ಆಗಿರ್ತಾನೆ. ನಂದಿನಿ ಟ್ರಾನ್ಸ್ಲೇಟರ್ ನ ಕರೆದು ಎನ್ಕ್ವೈರಿ ಮಾಡಿದಾಗ ಅವರು ತಿಲಗನ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ತಿಲಗನ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಆಗಿರ್ತಾನೆ. ತಿಲಗನ್ ಒಂದು ಪೇಷಂಟ್ ನ ತಗೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಆಗ ಅವನಿಗೆ ಅಲ್ಲಿ ಜೆನಿಫರ್ ಅನ್ನು ನರ್ಸ್ ಪರಿಚಯವಾಗ್ತಾಳೆ. ಈಕೆ ಕಿವುಡ ಮತ್ತು ಮೂಗಿ ಆಗಿರ್ತಾಳೆ. ತಿಲಗನ್ಗೆ ಆಕೆ ಮೇಲೆ ಪ್ರೀತಿ ಆಗುತ್ತೆ. ಸ್ವಲ್ಪ ದಿನಗಳಾದ ಮೇಲೆ ಅವರಿಬ್ಬರು ಮದುವೆ ಆಗ್ತಾರೆ. ಒಂದು ದಿನ ತಿಲಗನ್ಗೆ ತನ್ನ ಫ್ರೆಂಡ್ ಕಾದಿರ್ ಫೋನ್ ಮಾಡಿ ಯಾರೋ ನನ್ನ ಸಾಯಿಸೋಕೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಕಾದಿರ್ ಒಬ್ಬ ಪೊಲೀಸ್ ಆಫೀಸರ್ ತಂಗಿನ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಆತ ಅಂಬುನ ಕಾದಿರ್ನ ಸಾಯಿಸೋಕೆ ಕಳಿಸಿರ್ತಾನೆ. ಆಗ ಅಲ್ಲಿಗೆ ತಿಲಗನ್ ಬಂದು ಅವರನ್ನು ಹೊಡೆದು ಕಾದಿರ್ನ ಹಾಸ್ಪಿಟಲ್ ನಲ್ಲಿ ಸೇರಿಸ್ತಾನೆ. ಅಲ್ಲಿ ಪೊಲೀಸರು ಬಂದು ಕಾದಿರ್ನ ಸ್ಟೇಟ್ಮೆಂಟ್ ತಗೋತಾರೆ. ಆಗ ಕಾದಿರ್ ಲವ್ ಮಾಡ್ತಿದ್ದ ಹುಡುಗಿ ಅಣ್ಣನಿಗೆ ಗೊತ್ತಾಗುತ್ತೆ. ಆತ ತಿಲಗನ್ನ ಕಾಂಪ್ರಮೈಸ್ಗೆ ಕರೀತಾನೆ. ಆದರೆ ತಿಲಗನ್ ಅದಕ್ಕೆ ಒಪ್ಪಲ್ಲ. ಅದಕ್ಕೆ ಡಿಎಸ್ಪಿ ಅದೇ ದಿನ ರಾತ್ರಿ ತಿಲಗನ್ ವೈಫ್ ಜೆನಿಫರ್ನ ಸಾಯಿಸ್ಬಿಡ್ತಾನೆ ಮತ್ತು ತಿಲಗನ್ಗೆ ಫೋನ್ ಮಾಡಿ ನೀನು ಆಂಬ್ಯುಲೆನ್ಸ್ ಡ್ರೈವರ್ ಅಲ್ಲ, ಬಂದು ನಿನ್ನ ಹೆಂಡತಿನ ಕಾಪಾಡ್ಕೋ ಅಂತ ಹೇಳ್ತಾನೆ. ತಿಲಗನ್ ಬಂದು ಜೆನಿಫರ್ನ ಹಾಸ್ಪಿಟಲ್ ನಲ್ಲಿ ಸೇರಿಸ್ತಾನೆ. ಆದರೆ ಜೆನಿಫರ್ ಉಳಿಯೋದಿಲ್ಲ. ಮಾರನೇ ದಿನ ಪೊಲೀಸರು ಬಂದು ಜೆನಿಫರ್ ಕೊಲೆ ಕೇಸ್ನಲ್ಲಿ ತಿಲಗನ್ನ ಅರೆಸ್ಟ್ ಮಾಡ್ತಾರೆ. ಕೋರ್ಟಲ್ಲಿ ಅಂಬು ಜೆನಿಫರ್ ಮತ್ತು ಕಾದಿರ್ ನಡುವೆ ಅಫೇರ್ ಇತ್ತು, ಅದಕ್ಕೆ ತಿಲಗನ್ ಜೆನಿಫರ್ನ ಸಾಯಿಸ್ಬಿಟ್ಟ ಅಂತ ಹೇಳ್ತಾನೆ.
ತಿಲಗನ್ಗೆ 14 ವರ್ಷ ಜೈಲಾಗುತ್ತೆ. ಈಗ ನಂದಿನಿಗೆ ತಿಲಗನ್ನ ಪೂರ್ತಿ ಪ್ಲಾನ್ ಅರ್ಥವಾಗುತ್ತೆ. ಈಗ ತಿಲಗನ್ ಮಣಿನ ಹೇಗೆ ಸಾಯಿಸಿದ ಅಂತ ತೋರಿಸಲಾಗುತ್ತೆ. ಮಣಿ ಫುಲ್ ಕುಡಿದು ಟೈಟ್ ಆಗಿದ್ದಾಗ ತಿಲಗನ್ ಮಣಿನ ಕಟ್ಟಿ ಹಾಕಿ ಟಿನ್ನಿಂದ ಜೋರಾದ ಶಬ್ದ ಮಾಡ್ತಾನೆ. ಇದರಿಂದ ಮಣಿ ಕಿವಿಯಿಂದ ಮತ್ತು ಮೂಗಿಂದ ರಕ್ತ ಸುರಿದು ಅವನು ಸತ್ತು ಹೋಗ್ತಾನೆ. ಈ ಕಡೆ ನಂದಿನಿ ಡಿಎಸ್ಪಿಗೆ ತಿಲಗನ್ ನೆಕ್ಸ್ಟ್ ಟಾರ್ಗೆಟ್ ನೀವೇ ಅಂತ ಡಿಎಸ್ಪಿ ಸೆಕ್ಯೂರಿಟಿನ ಜಾಸ್ತಿ ಮಾಡ್ತಾಳೆ. ಆದರೆ ಡಿಎಸ್ಪಿ ಅದಕ್ಕೆ ಒಪ್ಪೋದಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಡಿಎಸ್ಪಿ ಅಲ್ಲಿಂದ ಮಾಯವಾಗಿಬಿಡ್ತಾನೆ. ತಿಲಗನ್ ಡಿಎಸ್ಪಿನ ತುಂಬಾ ಹೊಡಿತಾನೆ. ಆದರೆ ನಂದಿನಿ ಡಿಎಸ್ಪಿನ ಕಾಪಾಡಬೇಕಂತ ಡಿಎಸ್ಪಿನ ಆಂಬ್ಯುಲೆನ್ಸ್ ನಲ್ಲಿ ಕಳಿಸ್ತಾಳೆ. ಆದರೆ ಅದರಲ್ಲಿ ತಿಲಗನ್ ಇರ್ತಾನೆ. ಅವನು ಆಂಬ್ಯುಲೆನ್ಸ್ ನ ಒಂದು ದೂರದ ಜಾಗಕ್ಕೆ ತಗೊಂಡು ಹೋಗಿ ಡಿಎಸ್ಪಿನ ಸಾಯಿಸ್ಬಿಡ್ತಾನೆ. ಈ ಕಡೆ ನಂದಿನಿ ತಿಲಗನ್ ಮನೆಗೆ ಬರ್ತಾಳೆ. ಆದರೆ ತಿಲಗನ್ ಅಲ್ಲೇ ಇರ್ತಾನೆ. ಪರೋಲ್ ಡೇಟ್ ಮುಗಿದ ಮೇಲೆ ನಂದಿನಿ ತಿಲಗನ್ನ ಜೈಲಿಗೆ ಹಾಕ್ತಾಳೆ. ಸ್ವಲ್ಪ ದಿನವಾದ ಮೇಲೆ ನಂದಿನಿ ಮಲಾರ್ಗೆ ಎಲ್ಲ ನಿಜ ಹೇಳಿ ತಿಲಗನ್ ಹತ್ರ ಕರ್ಕೊಂಡು ಬರ್ತಾಳೆ. ತಿಲಗನ್ ಮತ್ತು ಮಲಾರ್ ಒಬ್ಬರನ್ನೊಬ್ಬರು ನೋಡಿ ಎಮೋಷನಲ್ ಆಗ್ತಾರೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.